ಸ್ನೇಹಿತರೆ, ನಾನು ನಿಮಗೆ ಕರ್ಕೊಂಡು ಹೋಗುತ್ತಿದ್ದೇನೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ. ಇದು 2008ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕಾಲಭೈರೇಶ್ವರ ಟೆಂಪಲ್. ಈ ಟೆಂಪಲ್ ಅನ್ನು 2008ರಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು ಬೆಂಗಳೂರಿಂದ ನಿಮಗೆ 113 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇರತಕ್ಕಂಥ ವಿಶೇಷ ಏನಂದ್ರೆ ಪಂಚಲಿಂಗಗಳು, ಕಾಲಭೈರೇಶ್ವರ ದೇವಸ್ಥಾನ ಮತ್ತು ಶ್ರೀ ಬಾಲಗಂಗಾಧರ ಸ್ವಾಮಿ ಅವರ ಗದ್ದುಗೆ. ಹೀಗೆ ನಿಮಗೆ ಮುಂದೆ ತೋರಿಸ್ತೇನೆ ಸ್ನೇಹಿತರೆ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇವಾಗ ನಾವು ಇಲ್ಲಿ ವಿಶೇಷ ಹೈಲೈಟ್ಸ್ ಏನಂದ್ರೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಅವರ ಅಪ್ಪನೆ ಮತ್ತು ನೀವು ಎಂತ ಮನಸ್ಸಲ್ಲಿ ಇರ್ತಕ್ಕಂಥ ಹರಕೆ ಅಂತ ಒಂದು ವಿಶೇಷ, ಮತ್ತು ಮೇಲಿನಿಂದ ಒಂದು ವಿಹಂಗಮ ನೋಟ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ. ಹಾಗೆ ದಾರಿಯಲ್ಲಿ ನಮ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅವಾಗ ನಾವು ಅಲ್ಲೊಂದು ಹೋಟ್ಲಿಗೆ ಸ್ಟ್ಯಾಂಡ್ ಆದ್ವಿ. ಅಲ್ಲಿಂದ ನಮಗೆ 12 ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಟೋಲ್ ಬಂದು ಬರುತ್ತೆ, ನೆಲ್ಲಿಗೇರಿ ಸರ್ಕಲ್ ಟೋಲ್ ಬರುತ್ತೆ. ಅಲ್ಲಿಂದ ನಮಗೆ 10 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗತ್ತೆ ಆದಿಚುಂಚನಗಿರಿಗೆ. ಅಲ್ಲಿಂದ ನಾವು ಹೈವೇದಿಂದ ಒಳಗಡೆ ಹೋಗುತ್ತಿದ್ದೇವೆ ಸ್ನೇಹಿತರೆ. ಇದು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಮಠದ ಒಂದು ದ್ವಾರ ಬಾಗಿಲು. ನೋಡಿ ಸ್ನೇಹಿತರೆ, ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡಿ ಸ್ನೇಹಿತರೆ. ಹೊಸದಾಗಿ ಆಗಿರ್ತಕ್ಕಂಥ ರೋಡ್ಗಳು, ಇಲ್ಲಿ ಮೂಲ ಸೌಕರ್ಯಗಳು ಮತ್ತು ಹೊಸ ಹೊಸ ಬಸ್ ಸ್ಟಾಪ್ಗಳನ್ನು ಇಲ್ಲಿ ಮಾಡಲಾಗಿದೆ. ನಾವು ಇವಾಗ ರೀಚ್ ಆಗಿದ್ದೇವೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಆದಿಚುಂಚನಗಿರಿ ಅಂತಕ್ಕಂಥ ಒಂದು ಊರು. ಈ ಊರಿನಿಂದ ಒಳಗಡೆ ನಾವು ಹೋಗ್ಬೇಕಾದ್ರೆ ನಮಗೆ ಮುಖ್ಯ ದ್ವಾರ ಬಾಗಿಲು ನಮಗೆ ಕಾಣ ಸಿಗುತ್ತದೆ ಸ್ನೇಹಿತರೆ. ನೋಡುತ್ತಿದ್ದೀರಲ್ಲ ನೀವು. ಇದು ನಿಮಗೋಸ್ಕರ ನಾವು ಬಿಡಿ ಬಿಡಿಯಾಗಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಮುಖ್ಯ ದ್ವಾರದ ಬಾಗಿಲು. ಈ ದ್ವಾರದ ಬಾಗಿಲಲ್ಲಿ ನಾವು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ನಮಗೆ ರೋಡ್ ಪಕ್ಕದಲ್ಲೇ ಆಗಿರ್ತಕ್ಕಂಥ ಗ್ರೀನರಿ ಅಥವಾ ಗಾರ್ಡನ್ಸ್ ಕೂಡ ನಿಮಗೆ ನೋಡಲಿ ಸಿಗುತ್ತದೆ. ಇದು ಪುಷ್ಕರಣಿಯ ರಮಣೀಯ ಸ್ಥಳ ಸ್ನೇಹಿತರೆ. ಅದರ ಪಕ್ಕದಲ್ಲಿ ಕಮಲದ ಪುಷ್ಪ ಇರತಕ್ಕಂಥ ಕಲ್ಯಾಣ ಕೂಡ ನಿಮಗೆ ಸಿಗುತ್ತದೆ ಸ್ನೇಹಿತರೆ. ಇದು ಒಂದು ವಿಶೇಷವಾದ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಹಾಗೆ ಜನರು ಬರ್ತಕ್ಕಂಥ ಇಲ್ಲಿ ಬಂದು ವಿಶ್ರಾಂತಿ ಮಾಡಲು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರ್ತಕ್ಕಂಥದ್ದು ಒಂದು ವಿಶೇಷ ಸ್ನೇಹಿತರೆ. ಇಲ್ಲಿ ಹಸುಗಳ ಸ್ಟ್ಯಾಚು ಕೂಡ ಮಾಡಿ ಅಲ್ಲಿ ಕೂಡ ಇಟ್ಟಿದ್ದಾರೆ. ಇದು ಪ್ರೇಕ್ಷಣೀಯ ಸ್ಥಳ ಆಗಿರ್ತಕ್ಕಂಥದ್ದು. ಮಕ್ಕಳು ಆಡ್ಲಿಕ್ಕೆಲ್ಲ ಮಾಡಿರ್ತಕ್ಕಂಥ ಜಾಗ. ಇಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ VVIP ಜೊತೆ ಭೇಟಿಯಾಗಿರ್ತಕ್ಕಂಥ ಕ್ಷಣಗಳು. ಇವಾಗ ನೋಡಿ ಸ್ನೇಹಿತರೆ, ನಾವು ದೇವಸ್ಥಾನದ ಕೆಳಭಾಗದಲ್ಲಿ ರೀಚ್ ಆಗಿದ್ದೇವೆ. ಇದು ದೇವಸ್ಥಾನದಿಂದ ಬೆಟ್ಟಕ್ಕೆ ಹತ್ತಲೇ ಹೋಗ್ಲಿಕ್ಕೆ ದಾರಿ ಹಾಗೂ ಬಾಲಗಂಗಾಧರ ಸ್ವಾಮೀಜಿಯವರ ಸರ್ಕಲ್. ಇದರ ಪಕ್ಕದಲ್ಲೇ ನಮಗೆ ಸಿಗ್ಲಿಕ್ಕೆ ಬಂದ್ಬಿಟ್ಟು ಬಸ್ ಸ್ಟಾಪ್ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಬಸ್ಸುಗಳು ಕೂಡ ಸೌಕರ್ಯ ಇದೆ. ಇದು ಮೇಲೆ ಕಾಲಭೈರೇಶ್ವರ ಟೆಂಪಲ್ ಮತ್ತೆ ಪಂಚಲಿಂಗ ದರ್ಶನಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥ ದಾರಿ. ಇದು ಬಸ್ ಸ್ಟಾಪ್. ಬಸ್ಸುಗಳು ಅಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ, ಮತ್ತು ಆಟೋಗಳ ಸೌಕರ್ಯ ಕೂಡ ಇಲ್ಲಿಗೆ ಇದೆ. ಇಲ್ಲಿವರೆಗೂ ಆಟೋಗಳು ಬರುತ್ತೆ. ಇದು ನಮ್ದು ಕಾಲಭೈರೇಶ್ವರ ಟೆಂಪಲ್ ಹೋಗ್ಲಿಕ್ಕೆ ದರ್ಶನ ಮಾಡ್ಲಿಕ್ಕೆ ದ್ವಾರ ಬಾಗಿಲು. ಇಲ್ಲಿ ನಾವು ಪಾರ್ಕಿಂಗ್ ಮಾಡುತ್ತೇವೆ ಸ್ನೇಹಿತರೆ. ಪಾರ್ಕ್ ಮಾಡಿದ ತಕ್ಷಣ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಆಗುತ್ತದೆ. ಇದು ಇವಾಗ ಕಾಮಗಾರಿ ಸ್ಥಿತಿಯಲ್ಲಿದೆ, ನಿರ್ಮಾಣದ ಹಂತದಲ್ಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ ಮುಂದೆ ನೋಡೋಣ. ಇದು ಮೆಟ್ಲಿಂದ ಹತ್ತಿ ಬರ್ತಕ್ಕಂಥ ಜಾಗ, ಮೇಲೆ ಬಂದ್ಮೇಲೆ ಸಿಗ್ತಕ್ಕಂಥದ್ದು. ಇದು ಶ್ರೀ ಕಾಲಭೈರೇಶ್ವರ ಅವರ ದೇವರ ಮಂದಿರದ ಬ್ಯಾಕ್ ಸೈಡ್ ಇರ್ತಕ್ಕಂಥ ಒಂದು ವ್ಯೂ ಸ್ನೇಹಿತರೆ. ಇದು ನಿಮಗೆ ಎಲ್ಲ ವ್ಯೂ ನಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ, ನೋಡಿ. ಹಾಗೆ ಇಲ್ಲಿ ನಮಗೆ ಇದು ಆದಿಚುಂಚನಗಿರಿ ಕ್ಷೇತ್ರವಾಗಿದ್ದಿರತಕ್ಕಂಥ ಶಿವನ ಪವಿತ್ರ ಕ್ಷೇತ್ರವಾಗಿದೆ. ಅವನು ತಪಸ್ಸಿನಲ್ಲಿ ಸಮಯದಲ್ಲಿ ದೇವರು ಇಡೀ ಪ್ರದೇಶವನ್ನು ದೀರ್ಘಕಾಲದವರೆಗೆ ಪೀಡಿಸಿದ್ದ ಇಬ್ಬರ ರಾಕ್ಷಸ ಸಹೋದರಾದ ಚುಂಚ ಮತ್ತು ಕಾಂಚರನ್ನು ಕಬಳಿಸಿದರು. ನಂತರ ಆ ಸ್ಥಳಕ್ಕೆ ಆದಿಚುಂಚನಗಿರಿ ಮತ್ತು ಚುಂಚನ ಕೋಟೆ ಎಂಬ ಹೆಸರು ಬಂತು ಸ್ನೇಹಿತರೆ. ಇಲ್ಲಿ ಇರತಕ್ಕಂಥ ದೇವರು ಗಂಗಾಧರೇಶ್ವರ, ಮಲ್ಲೇಶ್ವರ, ಚಂದ್ರಮೌಳೇಶ್ವರ, ಸಿದ್ದೇಶ್ವರ ಮತ್ತು ಸೋಮೇಶ್ವರ, ಹೀಗೆ ಪಂಚಲಿಂಗಗಳ ರೂಪದಲ್ಲಿ ಇಲ್ಲಿ ಶಿವನು ಭರವಸೆ ನೀಡಿದನು. ಹಾಗೆ ನಾವು ಮುಂದೆ ನೋಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ, ಇಲ್ಲಿ ನಮಗೆ ಮುಂದೆ ಸಿಗ್ತಕ್ಕಂಥದ್ದು ಶ್ರೀ ಕಾಲಭೈರೇಶ್ವರ ದೇವರ ಮಹಾಸನ್ನಿಧಿ. ಈ ಸನ್ನಿಧಿ ಒಳಗಡೆ ನೋಡಲು ಒಂದು ವಿಹಂಗಮ ನೋಟ ನಿಮಗೆ ರಮಣೀಯ ಸ್ಥಳವನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ಜಗತ್ತು. ಇದನ್ನು ನೋಡಲು ನಮಗೆ ಅವಕಾಶ ಮಾಡಲು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಮುಂದೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ದೇವರ ದರ್ಶನ ಕೂಡ ನಾವು ಮಾಡಲಿಕ್ಕೆ ನಮಗೆ ಸಿಗುತ್ತೆ. ಶ್ರೀ ಕಾಲಭೈರೇಶ್ವರ ದೇವರ
ದರ್ಶನ ಕೂಡ ನಿಮಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನೋಡಿ ಕಣ್ತುಂಬ ದೇವರ ಆಶೀರ್ವಾದ ಕೂಡ ನೀವು ಪಡೆದುಕೊಳ್ಳಬಹುದು. ಮುಂದೆ ನಾವು ಹೀಗೆ ಹೋದರೆ ಅಲ್ಲಿ ಅಮ್ಮನವರ ಶಕ್ತಿಪೀಠ, ಒಂದು ಆದಿಶಕ್ತಿಪೀಠ ಸಂಭಾಂಬಿಕೆ ಅಂತ, ಪಾರ್ವತಿ ಅಂತ ಹೇಳತಕ್ಕಂಥ ಇಷ್ಟಪಡ್ತೀನಿ. ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪುತ್ಥಳಿ, ಮತ್ತು ಹಾಗೆ ನಮಗೆ ಪಕ್ಕದಲ್ಲಿ ಒಂದು ಫೋಟೋದಲ್ಲಿ ಸಿಗ್ತಕ್ಕಂಥದ್ದು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಒಂದು ಫೋಟೋ ಕೂಡ ಸಿಗಲಿಕ್ಕೆ ನಮ್ಮ ದರ್ಶನ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಮುಂದೆ ಹೋಗೋಣ. ಹೀಗೆ ನಮಗೆ ಏನೇನೋ ಮುಂದೆ ಸಿಗುತ್ತೆ ಅಂತ ನಿಮಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇದು ಕಲ್ಲಿನಿಂದ, ಏಕಶಿಲೆ ಕಲ್ಲಿನಿಂದ ಕೆತ್ತಲಾದ ಗಣೇಶನ ವಿಗ್ರಹ. ಹಾಗೆ ಬನ್ನಿ ಮುಂದೆ ಇನ್ನೂ ತುಂಬ ಕುತೂಹಲಕರ 1, 2, 3 ಜಾಗಗಳು ಇದ್ದಾವೆ. ನಿಮಗೋಸ್ಕರ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ, ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡ್ತಾ ಇರಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೇನೆ. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಪಂಚಲಿಂಗಗಳು ಇರ್ತಕ್ಕಂಥ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇವಾಗ ಇಲ್ಲಿ ಶ್ರೀ ಅಮ್ಮನವರಾದಂಥ ಪಾರ್ವತಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಸ್ತಂಭಾಂಬಿಕೆ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಹಾಗೆ ನೋಡಿ, ಇದು ದೇವಸ್ಥಾನದ ನಮ್ಮದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಇಲ್ಲಿ ಪಂಚಲಿಂಗಗಳು ಮತ್ತು ಪಾರ್ವತಿ ದೇವಿಯ ಅಮ್ಮನವರ ದರ್ಶನ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಾವು ಮುಂದೆ ಹೋದಾಗ ನಮಗೆ ಶ್ರೀ ಗವಿಸಿದ್ದೇಶ್ವರ ದೇವಾಲಯದ ಹೋಗ್ಲಿಕ್ಕೆ ಸಿಗ್ತಕ್ಕಂಥ ಜಾಗ. ಹಾಗೆ ಮುಂದೆ ನಾವು 30ರಿಂದ 40 ಮೆಟ್ಲುಗಳು ಹತ್ತಿ ಹೋದಾಗ ನಮಗೆ ಮುಂದೆ ಸಿಗ್ತಕ್ಕಂಥದ್ದು ಶ್ರೀ ಗವಿಸಿದ್ದೇಶ್ವರ ಮಂದಿರಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಆಗ್ತಕ್ಕಂಥ ವಿಶೇಷ ಏನಂದರೆ ಸ್ನೇಹಿತರೆ, ನೀವು ಇದನ್ನು ನೋಡಲೇಬೇಕಾದ ವಿಶೇಷ ಏನಂದರೆ, ನೀವು ಕೂಡ ಇದನ್ನು ಒಂದು ಬಾರಿ ನೋಡಿದ ಮೇಲೆ ಈ ದೇಗುಲಕ್ಕೆ ನೀವು ದರ್ಶನ ಮಾಡ್ತೀರಾ ಮತ್ತು ಅಲ್ಲಿ ಆಗ್ತಕ್ಕಂಥ ಪವಾಡಕ್ಕೆ ನೀವು ಸಾಕ್ಷಿ ಆಗ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಆಗತಕ್ಕಂಥ ವಿಶೇಷ ಏನಂದರೆ, ನಿಮ್ಮ ಮನಸ್ಸಲ್ಲಿ ಎಂಥ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಕೋರಿಕೆ ಈಡೇರ್ತವೆ ಇಲ್ಲವೋ ಅಂತ ಚೆಕ್ ಮಾಡಲಿಕ್ಕೆ ಇಲ್ಲಿ ನೀವು ಬೇಡಿಕೊಂಡು 3 ಬಾರಿ ಅದನ್ನು ನಂದಿಯನ್ನು ಎತ್ತಿದರೆ ಅದು ಬಂದರೆ ನಿಮ್ಮ ಕಾರ್ಯವು ಕೈಗೂಡುತ್ತೆ ಅಂತ ಅರ್ಥ. ಇಲ್ಲವಾದಲ್ಲಿ ಅದು ಆಗಲ್ಲ ಅಂತ ಒಂದು ಪ್ರತೀತಿ. ಇಲ್ಲಿ ಸ್ವಾಮೀಜಿಯವರ ಕಣ್ಮುಂದೆ ನಾವು ಮಾಡ್ತೀವಿ. ಅವರೇ ನಮಗೆ ಹೇಳ್ತಾರೆ, ನಿಮಗೆ ಹೇಗಿದೆ, ಹಗುರಾಗಿದೆಯಾ, ಭಾರ ಇದೆಯಾ, ಈಸಿಯಾಗಿ ಬಂತ ಅಂತ ಎಲ್ಲ ಅವರು ಕೇಳಿ ನಮಗೆ ಅವರು ಮಾರ್ಗದರ್ಶನ ಕೊಡ್ತಾರೆ ಸ್ನೇಹಿತರೆ. ಅದರ ಪ್ರಕಾರ ನಾವು ದೇವರನ್ನು ನಾವು ಎತ್ತಿ ಬಿಟ್ಟು ನಾವು ಚೆಕ್ ಮಾಡ್ತೇವೆ. ಇದು ನನ್ನ ಪರ್ಸ್ನಲ್ ಲೈಫ್ ಆಗಿರೋದ್ರಿಂದ ಈ ವಿಷಯ ನಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತು ಅಲ್ಲಿ ಏನು ಕೇಳಿದ್ರೆ ಅಂತ ನಾವು ನಿಮಗೆ ಶೇರ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಇದು ನನ್ನ ಪ್ರೈವೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದಕ್ಕೆ ಸ್ನೇಹಿತರೆ. ಹಾಗೆ ನಮ್ಮ ಪತ್ನಿಯವರು ಕೂಡ ಅವರ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಯನ್ನು ಕೇಳಿದರು. ಹಾಗೆ ನನ್ನ ಕೇಳತಕ್ಕಂಥದ್ದು ಬಂದು ಕೂಡ ನನಗೆ ಈಡೇರುತ್ತಂತ ಅವರು ಸ್ವಾಮೀಜಿಯವರು ಹೇಳಿದರು. ಬನ್ನಿ ನೋಡೋಣ ನಮ್ಮ ಪತ್ನಿಯವರು ಕೂಡ ಹೇಗೆ ಇದು ಮಾಡ್ತಾರೆ ಅಂತ. ಅವರು ಕೂಡ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಕೇಳಿದರು. ಅವ್ರಿಗೂ ಕೂಡ ದೇವರ ಅಪ್ಪಣೆ ಸಿಕ್ಕಿತ್ತು. ಹಾಗೆ ಸ್ವಾಮೀಜಿಯವರು ಕೇಳ್ತಾರೆ, ನಿಮ್ಗೆ ಹೇಗೆ ಅನಿಸುತ್ತಮ್ಮ, ಎಲ್ಲ ಓಕೆ ಇದೆಯಾ, ಆಗತ್ತಾ ಅಂತ ಹೇಳ್ತಾರೆ. ಹಾಗೆ ಮುಂದೆ ನೋಡಿದಾಗ ನಮಗೆ ಇಲ್ಲಿ ಆಗತಕ್ಕಂಥ ಆಶ್ಚರ್ಯ ಏನಂದರೆ, ಇದೇ ಒಂದು ಪವಾಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು 10 kg ಕಲ್ಲಿಂದ ಆದಂಥ ನಂದಿ ದೇವರು ಕೆಲಸ ಆಗದಿದ್ದರೆ ಎದ್ದೇಳಲ್ಲ, ಕೆಲಸ ಆದರೆ ಮಾತ್ರ ಎದ್ದು ನಮಗೆ ಆಶೀರ್ವಾದ ಮಾಡುತ್ತೆ ಅನ್ನೋದು ಒಂದು ಪ್ರತೀತಿ. ಹೀಗೆ ಪ್ರತೀತಿನ ನಾವು ಮುಂದೆ ಬರ್ತಾ ಹೋದರೆ ಪ್ರತಿಯೊಬ್ಬರು ಇಲ್ಲಿ ಬಂದಂಥ ಭಕ್ತಾದಿಗಳು ಅವರವರ ಮನಸ್ಸಲ್ಲಿರ್ತಕ್ಕಂಥ ಬೇಡಿಕೊಂಡು ಇಲ್ಲಿ ಹೋಗ್ತಾರೆ ಸ್ನೇಹಿತರೆ. ಇದು ಮೇಲಿನಿಂದ ತೆಗೆದಂಥ ಒಂದು ದೇವಸ್ಥಾನದ ವಿಹಂಗಮ ನೋಟ. ಬನ್ನಿ ಇನ್ನೂ ಮೇಲೆ ನಮಗೆ ತೋರಿಸ್ತೀನಿ ಏನೇನು ವಿಶೇಷ ಇದೆ ಅಂತ. ಬನ್ನಿ ಸ್ನೇಹಿತರೆ ನನ್ನ ಜೊತೆ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಿ. ಇನ್ನೂ ಕೆಲವೊಂದು ರಮಣೀಯ ಸ್ಥಳಗಳು, ರಮಣೀಯ ಎಕ್ಸ್ಪ್ಲೋರನ್ನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹಾಗೆ ಹೋಗೋಣ. ಇನ್ನೂ ಮುಂದೆ ಹೋದಾಗ ನಮಗೆ 30ರಿಂದ 40 ಮೆಟ್ಲುಗಳು ಹತ್ತಬೇಕಾಗತ್ತೆ ಸ್ನೇಹಿತರೆ. ಇನ್ನೂ ಮೇಲೆ ಹೋಗೋಣ ಅಂತಂದರೆ ಮೇಲೆ ಹೋಗ್ತಾ ಇದ್ದೀವಿ ನಾವು. ಹೋಗ್ತಾ ನಮಗೆ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಉಪಯೋಗವಾಯಿತು. ಹಾಗೆ ಇದೆಲ್ಲ ನಾವು ಮಾಡಿರ್ತಕ್ಕಂಥದ್ದು ನಿಮಗೋಸ್ಕರ ಸ್ನೇಹಿತರೆ. ನೀವು ನಮ್ಮ ಜೊತೆ ಇದ್ದರೆ ನಾವು ಏನು ಬೇಕಾದ್ರೂ ತೋರಿಸ್ಲಿಕ್ಕೆ ತಯಾರಾಗಿದ್ದೇವೆ. ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ. ಪ್ರತಿ ವಿಡಿಯೋದಲ್ಲೂ ನಿಮಗೆ ಒಂದು ಎಕ್ಸ್ಪ್ಲೋರಿಂಗ್ ವಿಷಯ ಸಿಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗೆ ನೋಡೋಣ. ಮುಂದೆ ನಮಗೆ ಸಿಗ್ತಕ್ಕಂಥದ್ದು ದೇವಸ್ಥಾನ ಬಂದ್ಬಿಟ್ಟು ಕತ್ತಲು ಸೋಮೇಶ್ವರ ಮಂದಿರ. ಇದು ಮೇಲಿಂದ ತೆಗೆದಂಥ ಕ್ರಿಕೆಟ್ ಸ್ಟೇಡಿಯಂ, ಮತ್ತು ಹಾಗೆ ಇದು ಮೇಲಿಂದ ತೆಗೆದಂಥ ಒಂದು ಕಲ್ಲಿಗೆ ಒಂದು ಸ್ಟಾಪರ್ ಹಾಕಿ ನಿಲ್ಲಿಸಿದ್ದಾರೆ ಸ್ನೇಹಿತರೆ. ಮುಂದೆ ಹಾಗೆ ಹೋದರೆ ಕತ್ತಲು ಸೋಮೇಶ್ವರ ಸ್ವಾಮಿ ದರ್ಶನ ಆಗುತ್ತದೆ. ಇದು ದೇವರ ವಿಶೇಷ ಅಂದರೆ ದೇವರು ಇರೋದು ಕತ್ತಲದಲ್ಲಿ, ಹಾಗಾಗಿ ನಾವು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಮತ್ತು ಮೇಲಿನಿಂದ ತೆಗೆದಂಥ ವಿಹಂಗಮ ನೋಟ. ನಾವು ಮೇಲೆ ಬೆಟ್ಟದ ಮೇಲೆ ರೀಚ್ ಆಗಲಿಕ್ಕೆ ಆಗಿಲ್ಲ. ಇದು ಬೆಟ್ಟದ ಮೇಲಿನ ಮೈ ಜುಮ್ ಅನ್ನತಕ್ಕಂಥ ಒಂದು
ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ತೋರಿಸ್ಲಿಕ್ಕೆ ನನಗೆ ಕಾರಣ ಆಗಿದ್ದು ನಾನು ನನ್ನ ಕನಸು, ಮೈ ಟ್ರಾವೆಲ್ ಪಾರ್ಟ್ನರ್ ಆಗಿರ್ತಕ್ಕಂಥ ನನ್ನ ಜೊತೆ ನನ್ನ ಪತ್ನಿ ಮತ್ತು ನನ್ನ ಬೈಕ್. ನೋಡಿ ಸ್ನೇಹಿತರೆ, ಇದು ಹತ್ತಿರದಿಂದ ತೋರಿಸ್ತಕ್ಕಂಥದ್ದು ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಮಹಾಸಂಸ್ಥಾನದ ಒಂದು ಕಾಲಭೈರೇಶ್ವರ ಟೆಂಪಲ್ ಮತ್ತು ಪಂಚಲಿಂಗ ದರ್ಶನ ನಿಮಗೋಸ್ಕರ ನಾನು ಮಾಡಿಸಿದ್ದು. ಹೀಗೆ ನನ್ನ ವಿಡಿಯೋನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಟಮನ್ನು ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರ ಮತ್ತು ನಮ್ಮ ಪತ್ನಿ ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಒಂದು ಹೊಸ ಎಕ್ಸ್ಪ್ಲೋರ್ ಜಾಗ. ಹೇಗಿತ್ತು ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ನಲ್ಲಿ ಮತ್ತು ಲೈಕ್ ಮಾಡಿ. ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ಸ್ನೇಹಿತರೆ, ನಾನು ಮತ್ತು ನನ್ನ ಕನಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಇದು ಆಗಿತ್ತು ನನ್ನ ಜರ್ನಿ.